ಎಲ್ಲರಿಗೂ ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನಲ್ಗೆ ಸ್ವಾಗತ. ಇದು ಇಂಪಾರ್ಟೆಂಟ್ ರೀಲ್, ಯಾಕಂದರೆ ನನಗೆ ಪಾಸ್ಪೋರ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಹೇಳೋಳಿದ್ದೀನಿ. ಈಗ ನೀವು ಪಾಸ್ಪೋರ್ಟ್ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಳ್ಳುವಾಗ, ಎಸ್ಪೆಷಲಿ ನೀವು ಜಾಬ್ ಪರ್ಪಸಿಗೆ ಬೇರೆ ಕಂಟ್ರಿಗೆ ಹೋಗೋರಿದ್ರೆ ಯಾವ ಎರಡು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದರೆ, ಒನ್ ಈಸ್ ಆಧಾರ್ ಕಾರ್ಡ್ ಮತ್ತು ಅದರ್ ಒನ್ ಈಸ್ SSLC ಸರ್ಟಿಫಿಕೇಟ್. ಸೊ ಇಂಪಾರ್ಟೆಂಟ್ ಏನಂದರೆ, ಡಾಕ್ಯುಮೆಂಟ್ ವೆರಿಫೈ ಮಾಡುವಾಗ ಈ ಆಧಾರ್ ಕಾರ್ಡ್ ಬೇಸ್ ಮೇಲೆ ಈ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೆ, ಸೇಮ್ ಆಧಾರ್ ಕಾರ್ಡ್ ಪ್ಲಸ್ SSLC ಸರ್ಟಿಫಿಕೇಟ್ ಮೇಲೂ ಅದೇ ನೇಮ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ನೇಮ್ ಡಾಟರ್ ಆಫ್, ಸನ್ ಆಫ್ ಅಂತ ಹಾಕಿದ್ರಿ ಅಂದರೆ ಪೇರೆಂಟ್ಸ್ ನೇಮ್ ಶ್ರೀ ಡ್ಯಾಶ್ ಇನಿಷಿಯಲ್ ಎಲ್ಲ ಹೆಂಗಿತ್ತು ಎಲ್ಲ ಸೇಮ್ ಇರಬೇಕು. ಚೂರೇನು ಮಿಸ್ ಅಂದರೆ ಮೇಲೆ ಕೆಳಗೆ ಆಯಿತು, ಅಲ್ಲಿ ಇನಿಷಿಯಲ್ ಇತ್ತು ಇಲ್ಲಿ ಇರಲಿಲ್ಲ, ಹೀಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಇಸ್ ದ್ಯಾಟ್ ಯಾವಾಗೂ ಯಾವುದೇ ಡಾಕ್ಯುಮೆಂಟ್ಸ್ ಆಗಲಿ, ಪ್ಯಾನ್, ರೇಷನ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಸರ್ಟಿಫಿಕೇಟ್, ವೋಟರ್ ID ಎಲ್ಲವೂ ಕೂಡ ಆಧಾರ್ ಕಾರ್ಡ್ ಮೇಲೆ ಏನು ಹೆಸರಿರುತ್ತೆ ಅದೇ ಪ್ಯಾಟರ್ನ್, ಅದೇ ಹೆಸರು ಪ್ರಕಾರನೇ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಹೆಸರು ಹಾಕ್ಕೊಳ್ಳಿ. ಯಾಕಂದರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗಲಿಂದ ಕರೆಕ್ಟಾಗಿ ಹೆಸರು ಬರಿತಾ ಹೋಗ್ರಿ, ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಥ್ಯಾಂಕ್ ಯು. ಫಾಲೋ ಫಾರ್ ಮೋರ್ ಸಚ್ ಅಪ್ಡೇಟ್ಸ್.